ಚುನಾವಣೆ ಹತ್ರ ಆಗ್ತಾ ಇದ್ದಂತೆ ಎಚ್ಡಿಕೆ ಮತ್ತು ಎಚ್ಡಿಡಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಇದೀಗ ಒಕ್ಕಲಿಗ ಅಸ್ತ್ರ ಬಳಸೋಕೆ ಮುಂದಾಗ್ತಾ ಇದ್ದಾರೆ. ಪೊಲಿಟಿಕಲ್ ಹೆಡ್ ಆಫೀಸ್ ಪಬ್ಲಿಕ್ ಟಿವಿಯಲ್ಲಿ ಬೇಗ ಎಕ್ಸ್ಕ್ಲೂಸಿವ್ ನೋಡ್ತಾ ಹೋಗೋಣ. ಒಕ್ಕಲಿಗ ಕಾಂಗ್ರೆಸ್ ಶಾಸಕರ ಸಭೆ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ರಾತ್ರಿ 7:30ಕ್ಕೆ ಬೆಂಗಳೂರಿನಲ್ಲಿ ಒಂದು ಡಿನ್ನರ್ ಮೀಟಿಂಗ್ ಅನ್ನು ಕರೆಯೋದರ ಮುಖಾಂತರ ಡಿಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ನ ಒಕ್ಕಲಿಗ ಶಾಸಕರು ಭಾಗಿಯಾಗಿ ಅಂತ ಒಂದು ಸೂಚನೆ ಕೊಟ್ಟಿದ್ದಾರೆ. ಸಚಿವ ಚಲುವರಾಯಸ್ವಾಮಿಗೆ ಒಕ್ಕಲಿಗ ಕಾಂಗ್ರೆಸ್ ಶಾಸಕರನ್ನ ಒಗ್ಗೂಡಿಸುವಂತಹ ಒಂದು ಜವಾಬ್ದಾರಿಯನ್ನ ಕೊಡೋದರ ಮುಖಾಂತರ ಈಗ ಆಲ್ರೆಡಿ ಮೈತ್ರಿಗೆ ಸೇರ್ಕೊಂಡಾಗಿದೆ ಜೆಡಿಎಸ್. ಅಲ್ಪಸಂಖ್ಯಾತರು ಏನೇ ಮಾಡಿದ್ರು ಈಗ ಕಾಂಗ್ರೆಸ್ ಕಡೆ ಜೆಡಿಎಸ್ ಕಡೆ ಹೋಗುವಂತಹ ಮತ್ತು ಬಹಳ ದೂರವೇ. ಹೇಗಿರುವಾಗ ಉಳ್ಕೊಂಡಿರುವಂತದ್ದು ಅವರಿಗೆ ಒಂದೇ ಅಸ್ತ್ರ ಅಥವಾ ಒಂದೇ ಶಕ್ತಿ, ಅದು ಒಕ್ಕಲಿಗರು ಅನ್ನುವಂಥದ್ದಿತ್ತು. ಅದನ್ನೂ ಸೆಳೆಯುವಂತಹ ತಂತ್ರವನ್ನ ಸಿಎಂ ಸಿದ್ದರಾಮಯ್ಯ ಮಾಡುವಂತಹ ಪ್ರಯತ್ನದಲ್ಲಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಸಿಗ್ತಾ ಇರೋ ಮಾಹಿತಿ. ಎಚ್ಡಿಕೆ ಮತ್ತು ಎಚ್ಡಿಡಿ ಅವರ ವಿರುದ್ಧವಾಗಿ ಇದೀಗ ಒಕ್ಕಲಿಗ ಅಸ್ತ್ರವನ್ನ ಪ್ರಯೋಗ ಮಾಡೋದರ ಮುಖಾಂತರ ಲೋಕಸಭಾ ಚುನಾವಣಾ ತಯಾರಿಯನ್ನ ಬಹಳ ಭರ್ಜರಿಯಾಗಿ ಕಾಂಗ್ರೆಸ್, ಅದರಲ್ಲೂ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ ಅಂತ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ರವೀಶ್ ನೀಡ್ತಾರೆ. ರವೀಶ್, ಅಲ್ಪಸಂಖ್ಯಾತರು ಈಗ ಜೆಡಿಎಸ್ ಪರವಾಗಿ ನಿಂತ್ಕೊಳ್ತಾರೆ ಅನ್ನುವಂಥದ್ದು ಬಹಳ ದೂರದ ಮಾತೆ. ಉಳ್ಕೊಳ್ಳುವಂತಹ ಒಂದೇ ಅಸ್ತ್ರ ಅವರಿಗೆ ಒಕ್ಕಲಿಗರು ಅಂತ, ಅದನ್ನೂ ತಮ್ಮ ಕಡೆ ಸೆಳೆಯುವ ಪ್ರಯತ್ನ ಸಿಎಂ ಸಿದ್ದರಾಮಯ್ಯ ಅವರದು. ಡೀಟೇಲ್ಸ್ ಏನಿದೆ? ಪ್ರಮುಖವಾಗಿರ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಹಳೆ ಮೈಸೂರು ಭಾಗದ ಪಾಲಿಟಿಕ್ಸ್ ನ ಮತ್ತೆ ಸಿದ್ದರಾಮಯ್ಯನವರು ಶುರು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆ ಕಾರಣಕ್ಕೋಸ್ಕರವಾಗಿ ಅಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಮತ್ತೆ ಗೌಡರ ಕುಟುಂಬದವರು ಟಾರ್ಗೆಟ್ ಆಗಿರ್ತಕ್ಕಂಥದ್ದು. ಯಾಕೆಂದ್ರೆ ಇಡೀ ರಾಜ್ಯದಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಮತ ಕ್ರೋಢೀಕರಣ ಮಾಡಿಕೊಂಡು ಈಗಾಗಲೇ ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋ ನಿಟ್ಟಿನಲ್ಲೂ ಕೂಡ ಕಾಂಗ್ರೆಸ್ ಏನ್ ಸ್ಟ್ರಾಟಜಿ ಮಾಡಬೇಕು ಅದನ್ನ ಮಾಡ್ತಾ ಇದೆ. ಆದ್ರೆ ಪ್ರಮುಖವಾಗಿ ಹಳೆ ಮೈಸೂರು ಭಾಗದಲ್ಲಿ ಒಂದು ಜೆಡಿಎಸ್ ಬಿಜೆಪಿ ಮೈತ್ರಿಯಿಂದ ಆಗ್ಬೋದಂತ ತೊಂದರೆಗಳೇನಿದೆ, ಜೊತೆಗೆ ಈ ಒಂದು ಕಡೆ ಆಟ, ಈ ಒಂದು ಚುನಾವಣೆಯಲ್ಲಿ ಎಲ್ಲ ಒಂದ್ ಕಡೆ ಜೆಡಿಎಸ್ ನ ಒಂದು ರೀತಿಯಲ್ಲಿ ವೀಕ್ ಮಾಡಿದ್ರೆ ಮತ್ತಷ್ಟು ವೀಕ್ ಮಾಡಿದಂತ ಸಂದರ್ಭದಲ್ಲಿ ಅದು ಕಾಂಗ್ರೆಸ್ಗೆ ಲಾಭ ಆಗ್ಬೋದು ಅನ್ನೋದು ಕೂಡ ಸಿದ್ದರಾಮಯ್ಯನವರ ಇರಾದೆ ಆಗಿರ್ಬೋದು. ಆ ಕಾರಣಕ್ಕೋಸ್ಕರವಾಗಿಯೇ ದೇವೇಗೌಡರ ಕುಟುಂಬದ ವಿರುದ್ಧ ಮತ್ತೆ ಜೆಡಿಎಸ್ ವಿರುದ್ಧ ಈಗ ಉಗಿಬೀಳೋದಕ್ಕೆ ಶುರು ಮಾಡಿದ್ದಾರೆ. ಈಗಾಗಲೇ 3 ದಿನದಲ್ಲೂ ಕೂಡ ಆ ರೀತಿಯ ರಿಫ್ಲೆಕ್ಷನ್ ಕಾಣಿಸ್ತಾ ಇದೆ. ನಿನ್ನೆಯೂ ಕೂಡ ಆ ಒಂದು ಮೈತ್ರಿ ಅಭ್ಯರ್ಥಿಯ ವಿರುದ್ಧ ಕಾಂಗ್ರೆಸ್ನ ಅಭ್ಯರ್ಥಿ ಆ ಒಂದು ದಕ್ಷಿಣ ಶಿಕ್ಷಕರ ಕ್ಷೇತ್ರ ಚುನಾವಣೆಯಲ್ಲಿ ಗೆದ್ದಂತ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿದ್ರು. ಅಂದ್ರೆ ಎಲ್ಲೋ ಒಂದ್ ಕಡೆ ಲೋಕಸಭಾ ಚುನಾವಣೆ ಆದ್ಮೇಲೆ ಕುಮಾರಸ್ವಾಮಿ ಮತ್ತೆ ಗೌಡರು ಮತ್ತೆ ಅವರ ಕುಟುಂಬ ಕೇಸರಿ ಶಾಲನ್ನ ಕಿತ್ತಾಕ್ಬಿಟ್ಟು ಹೊರಗಡೆ ಬರ್ತಾರೆ ಅನ್ನೋದನ್ನು ಕೂಡ ಕೆಣಕಿದ್ರು. ಇವತ್ತು ಪರಿಷತ್ತಲ್ಲೂ ಕೂಡ ಅದೇ ರೀತಿಯ ಮಾತನಾಡಿದ್ದಾರೆ. ಜೆಡಿಎಸ್ ಅಲ್ಲ, ಅದು ಜೆಡಿಸಿ ಅಂತ, ಅಂದ್ರೆ ಜನತಾದಳ ಕಮ್ಯುನಲ್ ಅಂತಾನು ಕೂಡ ಒಂದ್ ರೀತಿಯಲ್ಲಿ ಟಿಟ್ ಫಾರ್ ಟ್ಯಾಟ್ ಅನ್ನೋ ರೀತಿಯಲ್ಲೂ ಕೂಡ ಅವ್ರನ್ನ ಒಂದ್ ರೀತಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ಎಲ್ಲವನ್ನು ಕೂಡ ನೋಡ್ತಾ ಇದ್ರೆ ಮತ್ತೊಂದು ಸಮರಕ್ಕೆ ಸಿದ್ಧರಾಗ್ತಾ ಇದ್ದಾರೆ ಹಳೆ ಮೈಸೂರು ಭಾಗದಲ್ಲಿ ಈ ಬಾರಿ ಅಂತ ಕೂಡ ಹೇಳಲಾಗ್ತಾ ಇದೆ. ಎಲ್ಲವೂ ಕೂಡ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಸ್ಟ್ರಾಟಜಿ ಮಾಡ್ತಾ ಇರ್ತಕ್ಕಂಥದ್ದು. ಆ ಕಾರಣಕ್ಕೋಸ್ಕರವಾಗಿ ಒಕ್ಕಲಿಗರ ಸಭೆಯನ್ನು ಕೂಡ ಕರೆದಿದ್ದಾರೆ. ಆ ಸಭೆಯಲ್ಲಿ ಯಾವ ಸಂದೇಶ ರವಾನೆ ಮಾಡ್ತಾರೆ ಅಂತ ಕೂಡ ಕಾದ್ ನೋಡ್ಬೇಕಾಗಿದೆ. ವಿದ್ಯಾ, ಥ್ಯಾಂಕ್ ಯು ರವೀಶ್ ಡೀಟೇಲ್ಸ್ಗೆ. ಓಕೆ, ಹಳೆ ಮೈಸೂರು ಭಾಗದಲ್ಲಿ ಮತ್ತೆ ರಾಜಕೀಯ ತಂತ್ರಗಾರಿಕೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಬಳಸಿದಂಗೆ ಕಾಣಿಸ್ತಾ ಇದೆ. ಒಕ್ಕಲಿಗ ನಾಯಕರನ್ನ ಒಟ್ಟಾಗಿ ಸೆಳೆಯೋದ್ರ ಮುಖಾಂತರ ಲೋಕಸಭಾ ಚುನಾವಣೆಗೆ ಬಹಳ ಅದ್ಭುತವಾಗಿ ತಯಾರಿ ನಡೆಸಿದಂಗೆ ಕಾಣಿಸ್ತಾ ಇದೆ.